ಇರ್ತಕ್ಕಂಥ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗ್ತಕ್ಕಂಥ 1 ಮಾರ್ಕ್ ಕ್ವಶನ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ವಿಡಿಯೋಗಳನ್ನು ತೊಗೊಂಡು ಬರ್ತೀನಿ. ಸೊ ಚೆನ್ನಾಗಿ ನೋಡ್ಕೊಂಡು ಹೋದರೆ ಸೊ 1 ಅಂಕದ ಎಲ್ಲ ಕ್ವಶನ್ಸ್ಗಳು ಕವರ್ ಆಗ್ತವೆ. ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡಿದ್ದರೆ ನಿಮ್ಮನ್ನು ಹೀಗೆ ಅಂತಾರೆ ಅಂತ ಕೇಳಿದರೆ ಆಯ್ಕೆ ಸಿ ಉದ್ಯೋಗಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2 ಕೊರತೆಯು ಇದರ ಮೂಲ ಕಾರಣವಾಗಿದೆ ಅಂತ ಕೇಳಿದರೆ ಆಯ್ಕೆ ಎ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ. ಪ್ರಶ್ನೆ 3 ರೈಲು ನಿಲ್ದಾಣ, ಬಸ್ ನಿಲ್ದಾಣ, ಸಿನಿಮಾ ಮಂದಿರಗಳಲ್ಲಿನ ಉದ್ದದ ಸರತಿ ಸಾಲು ಇದರ ಕುರುಹುಗಳಾಗಿವೆ ಅಂತ ಕೇಳಿದರೆ ಬಿ ಕೊರತೆ. ಪ್ರಶ್ನೆ 4 ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗಿದೆ ಅಂತ ಕೇಳಿದರೆ ಆಯ್ಕೆ ಸಿ ಆಯ್ಕೆ ಅನ್ನೋದು ಸರಿ ಇದೆ. 5ನೇದು ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನ ಸುತ್ತ ಈ ವಿಷಯ ಸುತ್ತುತ್ತದೆ ಅಂತ ಕೇಳಿದರೆ ಅರ್ಥಶಾಸ್ತ್ರ ಅನ್ನೋದು ಸರಿಯಾದ ಉತ್ತರ. ಇನ್ನು ಬಿಟ್ಟ ಸ್ಥಳಗಳಿದ್ದಾವೆ. ಸೊ ಫಸ್ಟ್ ನೋಡಿ, ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ಕೇಳಿದರೆ ನೀವು ಸರಕುಗಳನ್ನು ಖರೀದಿಸಿದರೆ ನಿಮ್ಗೆ ಏನಂತ ಕರೀತಾರೆ? ಅನುಭೋಗಿ ಅಂತ ಕರೀತಾರೆ. ಅನುಭೋಗಿ ಇಸ್ ದ ರೈಟ್ ಆನ್ಸರ್. 2ನೇದು ನೀವು ಸರಕುಗಳನ್ನು ಉತ್ಪಾದಿಸಿದಾಗ ನಿಮ್ಮನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ಕೇಳಿದರೆ ಉತ್ಪಾದಕರು ಅಂತ ಕರೀತಾರೆ. 3ನೇದು ನೀವು ಲಾಭಕ್ಕಾಗಿ ಮಾರಾಟ ಮಾಡಿದಾಗ ನಿಮ್ಮನ್ನು ಏನಂತ ಕರೀತಾರೆ? ಮಾರಾಟಗಾರ. ಸಂಪನ್ಮೂಲಗಳು ಮಿತಿಯಲ್ಲಿವೆ ಆದರೆ ಬೇಕೆಗಳು ಅಪರಿಮಿತವಾಗಿವೆ. ದತ್ತಾಂಶ ಸಂಖ್ಯೆ ಸಮೀಕರಣಗಳನ್ನು ಡ್ಯಾಶ್ದಲ್ಲಿ ಬಳಸ್ತಾರೆ, ಅರ್ಥಶಾಸ್ತ್ರದಲ್ಲಿ ಬಳಸ್ತಾರೆ ಅನ್ನೋದು ಉತ್ತರ. ಇನ್ನು ದತ್ತಾಂಶಗಳ ಸಂಗ್ರಹಣೆ ಪಾಠದಲ್ಲಿ ನೋಡೋದಾದರೆ ಇಲ್ಲಿನೂ ಕೂಡ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತವೆ ಅಂದರೆ ಸೊ ಪ್ರಶ್ನೆ ಕೊಟ್ಟಿದ್ದಾರೆ, ಕೆಳಗಿನ ಯಾವ ದತ್ತಾಂಶ ಸಂಗ್ರಹಣೆಯ ವಿಧಾನವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಅಂತ ಕೇಳಿದರೆ ಅದರಲ್ಲಿ ಎ ಜನಗಣತಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 2ನೇದು ಈ ಕೆಳಗಿನ ಯಾವ ದೋಷಗಳು ಹೆಚ್ಚು ಗಂಭೀರವಾದದ್ದು ಅಂತ ಕೇಳಿದ್ರು, ಅದರಲ್ಲಿ ಮಾದರಿ ಆಯ್ಕೆಯಿಲ್ಲದ ದೋಷ ಅನ್ನೋದು ಸರಿ ಇದೆ. ಇನ್ನು 3ನೇದು ಪ್ರತಿಕ್ರಿಯೆಯನ್ನು ನೋಡುವಂಥ ದತ್ತಾಂಶ ಸಂಗ್ರಹಣೆ ವಿಧಾನ ಕೇಳಿದರೆ ಅದು ವೈಯಕ್ತಿಕ ಸಂದರ್ಶನ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಬಿಟ್ಟ ಸ್ಥಳ ನೋಡೋಣ. ಸಂಶೋಧಕನು ಸಂಗ್ರಹಿಸಿದ ದತ್ತಾಂಶಕ್ಕೆ ಡ್ಯಾಶ್ ಅಂತ ಕರೀತಾರೆ ಅಂತ ಕೇಳಿದರೆ ಅದರಲ್ಲಿ ಪ್ರಾಥಮಿಕ ದತ್ತಾಂಶಗಳು ಅನ್ನೋದು ಸರಿಯಾದ ಉತ್ತರ. ಕಡಿಮೆ ಅವಧಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬಹುದಾದ ಸಂದರ್ಶನ ಅಂತ ಕೇಳಿದರೆ ದೂರವಾಣಿ ಸಂದರ್ಶನ ಅನ್ನೋದು ಸರಿಯಾದ ಉತ್ತರ, ಸೆಕೆಂಡ್ ಒನ್. 3rd ಅಧಿಕ ವೆಚ್ಚವಾಗುವ ಸಂದರ್ಶನದ ವಿಧಾನ ಕೇಳಿದರೆ ಸೊ ನೇರ ವೈಯಕ್ತಿಕ ಸಂದರ್ಶನ ಅನ್ನೋದು 3rd ಆನ್ಸರ್ ಬರ್ತದೆ. ಇನ್ನು 4th ಅನಕ್ಷರಸ್ಥರು ಉಪಯೋಗಿಸಲು ಸಾಧ್ಯವಿಲ್ಲದ ದತ್ತಾಂಶ ಸಂಗ್ರಹಣೆ ಕೇಳಿದರೆ ಅದು ಅಂಚೆ ಪ್ರಶ್ನಾವಳಿ ವಿಧಾನ. ಇನ್ನು ಭಾರತದ ಜನಗಣತಿ 10 ವರ್ಷಗಳಿಗೊಮ್ಮೆ ನಡೀತದೆ ಅನ್ನೋದನ್ನು ಬರೀಬೇಕು. ಇನ್ನು ಹೊಂದಿಸಿ ಬರೆದಿದ್ದೀವಿ, ನೆನಪಿಟ್ಕೊಡ್ರಿ. ವೈಯಕ್ತಿಕ ಸಂದರ್ಶನ ಅಧಿಕ ವೆಚ್ಚ, ಅಂಚೆ ಮೂಲಕ ಪ್ರಶ್ನಾವಳಿ ಕಳೆದುಕೊಂಡು ಹೋಗುವಿಕೆ, ದೂರವಾಣಿ ಸಂದರ್ಶನ ಸಾಪೇಕ್ಷವಾಗಿ ಕಡಿಮೆ ವೆಚ್ಚ, ಪೈಲಟ್ ಸಮೀಕ್ಷೆ ಪೂರ್ವಭಾವಿ ಪ್ರಶ್ನಾವಳಿ, ಜನಗಣತಿ ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡಿದೆ ಅಂತ ಬರೀಬೇಕು. ಇನ್ನು 3ನೇ ಪಾಠ ದತ್ತಾಂಶಗಳ ಸಂಘಟನೆ ಅಂತಕ್ಕಂಥ ಪಾಠಕ್ಕೆ ಹೋಗೋಣ. ಸೊ ಈ ಪಾಠದಲ್ಲಿ ನಿಮಗೆ ಬರ್ತಕ್ಕಂಥ ಕೆಲವೊಂದಿಷ್ಟು ಪರೀಕ್ಷೆಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ವರ್ಗ ಮಧ್ಯ ಬಿಂದುವು ಇದಕ್ಕೆ ಸಮವಾಗಿದೆ ಅಂತ ಕೇಳಿದರೆ ಅದರಲ್ಲಿ ಎ ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿ ಅನ್ನೋದು ಸರಿ ಇದೆ. ಇನ್ನು 2 ಚಲಕಗಳ ಆವೃತ್ತಿ ವಿತರಣೆಯನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ದ್ವಿಚಲಕ ವಿತರಣೆ ಅಂತ ಕರೀತಾರೆ. ಇನ್ನು ವರ್ಗೀಕೃತ ದತ್ತಾಂಶಗಳಲ್ಲಿ ಸಂಖ್ಯಾತ್ಮಕ ಲೆಕ್ಕಾಚಾರವು ಡ್ಯಾಶ್ ಅನ್ನು ಆಧರಿಸಿದೆ ಅಂತ ಕೇಳಿದರೆ ವರ್ಗದ ಮಧ್ಯಬಿಂದು ಅನ್ನೋದು ಸರಿ ಉತ್ತರ. ಇನ್ನು ಹೊರತಾದ ಪದ್ಧತಿಯಲ್ಲಿ ವರ್ಗಾಂತರದಲ್ಲಿ ಅಂತ ಕೇಳಿದರೆ 4th ಎ ಮೇಲ್ಮಿತಿ ಸೇರಿಸಲಾಗಿಲ್ಲ ಅನ್ನೋದು ಸರಿ ಇದೆ. ಲಾಸ್ಟ್ ವ್ಯಾಪ್ತಿ ಕೇಳಿದರೆ ಅದು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕದ ನಡುವಿನ ವ್ಯತ್ಯಾಸ. ಬಿಟ್ಟ ಸ್ಥಳ ನೋಡ್ಕೊಡ್ರಿ. ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ವರ್ಗೀಕರಿಸಲ್ಪಡುವ ದತ್ತಾಂಶವನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಹೆಸರೇ ಸೂಚಿಸ್ತದೆ ಭೌಗೋಳಿಕ ವರ್ಗೀಕರಣ ಅನ್ನೋದು ಸರಿಯಾದ ಉತ್ತರ ಬರ್ತದೆ. 2ನೇದು ಗುಣಲಕ್ಷಣಗಳಿಗೆ ಅನುಗುಣವಾಗಿ ದತ್ತಾಂಶಗಳನ್ನು ವರ್ಗೀಕರಿಸುವುದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೆ ಗುಣಾತ್ಮಕ ವರ್ಗೀಕರಣ ಅಂತ ಕರೀತಾರೆ. 3ನೇದು ವರ್ಗದ 2 ಮಿತಿಗಳನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ವರ್ಗಮಿತಿ ಅಂತ ಕರೀತಾರೆ. ಡ್ಯಾಶ್ ಒಂದು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿ ಅಂತ ಕೇಳಿದರೆ ವರ್ಗ ಮಧ್ಯ ಮೌಲ್ಯ ಅನ್ನೋದು ಸರಿ ಇದೆ. 5ನೇದು ದತ್ತಾಂಶಗಳ ವರ್ಗೀಕರಣದ ಡ್ಯಾಶ್ ವಿಧಾನದಲ್ಲಿ ವರ್ಗದ ಮೇಲ್ಮಿತಿ ಸೇರಿಸ್ತಾರೆ, ಸಂವೃತ್ತ ವಿಧಾನ. ಅಸತತ ದತ್ತಾಂಶಗಳ ಆವೃತ್ತಿ ವಿತರಣೆಯನ್ನು ಆವೃತ್ತಿ ಅನುವಿನ್ಯಾಸ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಮುಂದೆ ನೋಡೋಣ ದತ್ತಾಂಶಗಳ ನಿರೂಪಣೆ ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಅದರಲ್ಲಿ ಕೇಳಿದ್ದಾರೆ ದತ್ತಾಂಶಗಳನ್ನು ವಾಕ್ಯಗಳಲ್ಲಿ ನಿರೂಪಿಸುವುದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಸಿ ಪಠ್ಯ ನಿರೂಪಣೆ ಅನ್ನೋದು ಉತ್ತರ ಸರಿ ಬರ್ತದೆ. ಇನ್ನು ಆಯತದ ಚಿತ್ರವು ಒಂದು ಡ್ಯಾಶ್ ಅಂತ ಕೇಳಿದ್ರು, ಅದರಲ್ಲಿ ಬಿ 2 ಪರಿಮಾಣದ ಆಕೃತಿ ಅನ್ನೋದು ಸರಿ ಇದೆ. ಇನ್ನು ಸಿ ಆವೃತ್ತ ಬಹುಭುಜಾಕೃತಿಯನ್ನು ಡ್ಯಾಶ್ ನಿರೂಪಣೆಯಲ್ಲಿ ಬಳಸ್ತಾರೆ ಅಂತ ಕೇಳಿದ್ದಾರೆ, ಅದರಲ್ಲಿ ಬಿ ವರ್ಗೀಕೃತ ದತ್ತಾಂಶ ಅನ್ನೋದು ಸರಿ ಇದೆ.
ಇನ್ನು ದತ್ತಾಂಶಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ವ್ಯಕ್ತಪಡಿಸೋದಕ್ಕೆ ಏನಂತ ಕೇಳ್ತಾರೆ ಅಂತ ಕೇಳಿದ್ರು, ಕೋಷ್ಟಕ ಅಂತ ಕರೀತಾರೆ. ಇನ್ನು ಚೂಪು ಚಾವಣಿಗಳು ಇದನ್ನು ರೇಖಾತ್ಮಕವಾಗಿ ನಿರೂಪಿಸಲು ಬಳಸ್ತಾರೆ ಅಂತ ಕೇಳಿದರೆ ಮಧ್ಯಾಂಕ ಇಸ್ ದ ರೈಟ್ ಆನ್ಸರ್. ಇನ್ನು ಬಿಟ್ಟ ಸ್ಥಳ ನೋಡ್ಕೊಳ್ರಿ ಹೇಗಿದೆ ಅಂತ. ಒಂದನೇದು ಅಂಕಗಣತಿಯ ರೇಖಾನಕ್ಷೆಯನ್ನು ಕಾಲಶ್ರೇಣಿ ನಕ್ಷೆ ಅಂತ ಕರಿತೀವಿ. ಘಟಕ ಸ್ತಂಭ ರೇಖಾಚಿತ್ರ, ಉಪವಿಭಾಗಿತ ಸ್ತಂಭ ರೇಖಾಚಿತ್ರ, ದೇಹದ ಭಾಗದ ನೈಜ ದತ್ತಾಂಶವನ್ನು ಕೋಷ್ಟಕ ಒಳಗೊಂಡಿದೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಪಾರ್ಟ್ ಬಿ ಸೆಷನ್ಸ್ಗೆ ಹೋಗೋಣ. ಪಾರ್ಟ್ ಬಿ ದಲ್ಲಿನೂ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಲ್ಲಿನೂ ಕೂಡ 4 ಪಾಠದ ಕ್ವಶನ್ ಆನ್ಸರನ್ನು ಕವರ್ ಮಾಡಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಯಾವುದಿದೆ ಅಂತಂದರೆ, ವಸಾಹತುಶಾಹಿ ಆಳ್ವಿಕೆ ಕಾಲದಲ್ಲಿ ಭಾರತದಲ್ಲಿ ಯಾರ ತಲಾ ಆದಾಯದ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣವಾಗಿದ್ದವು ಅಂತ ಕೇಳಿದರು. ಸೊ ಬಿ ಬರ್ತದೆ, VKRV ರಾವ್ ಅಂತಕ್ಕಂಥ ಆಯ್ಕೆ ಸರಿ ಇದೆ. ಇನ್ನು ಎರಡನೇದು, ಭಾರತದಲ್ಲಿ ರೈಲು ಸಾರಿಗೆ ಆರಂಭವಾದ ವರ್ಷ ಕೇಳಿದ್ರು. ಸಿ 1850 ಸರಿ ಇದೆ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಅರ್ಧದಷ್ಟು ವಿದೇಶಿ ವ್ಯಾಪಾರವು ಡ್ಯಾಶ್ ರಾಷ್ಟ್ರದೊಂದಿಗೆ ನಿರ್ಬಂಧಿತವಾಗಿತ್ತು ಅಂತ ಕೇಳಿದರೆ ಬ್ರಿಟನ್. ಭಾರತದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೀತದೆ. ಇನ್ನು ಬಿಟ್ಟ ಸ್ಥಳದಲ್ಲಿ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಸೆಣಬಿನ ಕೈಗಾರಿಕೆಗಳಿದೆಯಲ್ಲ, ಅದು ಪೂರ್ವ ಭಾಗ ಸರಿ ಉತ್ತರ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆಗಳು ಭಾರತೀಯ ಪ್ರಾಬಲ್ಯಕ್ಕೆ ಒಳಪಟ್ಟಿತ್ತು. 1921ರ ನಂತರದ ಭಾರತದ ಜನಸಂಖ್ಯಾ ಸ್ಥಿತ್ಯಂತರ 2ನೇ ಹಂತ ಆರಂಭವಾದ ವರ್ಷ. ಇನ್ನು ರೈಲು ಸಾರಿಗೆ ಬ್ರಿಟಿಷರ ಪ್ರಮುಖ ಕೊಡುಗೆ ಅಂತ ಬರೀರಿ. ಇನ್ನು ಭಾರತದ ಆರ್ಥಿಕತೆ ಪಾಠಕ್ಕೆ ಬರೋಣ. ಇವುಗಳಲ್ಲಿ ಡ್ಯಾಶ್ ಪಂಚವಾರ್ಷಿಕ ಯೋಜನೆ ಗುರಿ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಫಸ್ಟ್ದಲ್ಲಿ ಸಿ ಸ್ವಸಾಮರ್ಥ್ಯ ಅನ್ನೋದು ಸರಿ ಇದೆ. ಇನ್ನು ಹಸಿರು ಕ್ರಾಂತಿಯ ಮೊದಲ ಹಂತದ ಸಾಧನೆ ಸಾಧ್ಯವಾದದ್ದು ಕೇಳಿದ್ರು. 1960, 1970. ಇನ್ನು ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿ ಆಗಿರ್ತಾರೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಹೆಚ್ಚು ಶ್ರಮಶಕ್ತಿ, ಪ್ರಾದೇಶಿಕ ಅಸಮಾನತೆ 1956 ಕೈಗಾರಿಕಾ ನೀತಿಯ ಮುಖ್ಯ ಉದ್ದೇಶ ಅನ್ನೋದು ಬರಿಬೇಕು. ಇನ್ನು ಹೊಂದಿಸಿ ಬರೆದಿದ್ದೀವಿ. ಪ್ರಧಾನಮಂತ್ರಿಯವರು ಯೋಜನಾ ಆಯೋಗದ ಅಧ್ಯಕ್ಷರೇ ಇರ್ತಾರೆ. ಕೋಟಾ ಅಂದರೆ ಸರಕುಗಳನ್ನು ಆಮದು ಮಾಡಿಕೊಳ್ಳುವ ಪ್ರಮಾಣ. ಭೂ ಸುಧಾರಣೆ ಅಂದರೆ ಉತ್ಪಾದಕತೆಯ ಹೆಚ್ಚಿಸಲು ಕೃಷಿ ಭೂಮಿ ಅಭಿವೃದ್ಧಿಪಡಿಸೋದು. HYV ಬೀಜಗಳು ಅಧಿಕ ಪ್ರಮಾಣದ ಉತ್ಪನ್ನ ನೀಡುವ ಬೀಜಗಳು. ಸಹಾಯಧನ ಅಂದರೆ ಉತ್ಪಾದನಾ ಚಟುವಟಿಕೆಗಳಿಗಾಗಿ ಸರ್ಕಾರ ನೀಡುವ ಹಣಕಾಸಿನ ಸಹಾಯ ಅಂತ ಬರೀಬೇಕು. ಇನ್ನು ಮುಂದಿನ ಪಾಠ, ಆರ್ಥಿಕ ಸುಧಾರಣೆಗಳು 1991ರಲ್ಲಿ ಜಾರಿಯಾಯಿತು. RBI ಜನವರಿ 1, 1995ರಿಂದ ನಿಯಂತ್ರಣ ಮಾಡ್ತದೆ. RBI ಹಣಕಾಸು ನಿಯಂತ್ರಣ ಮಾಡ್ತದೆ. WTO ಜನವರಿ 1, 1995. ವೈಯಕ್ತಿಕ ಆದಾಯದ ಮೇಲಿನ ತೆರಿಗೆ ಪ್ರತ್ಯಕ್ಷ ತೆರಿಗೆ. ಇನ್ನು ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾರು ಉತ್ತಮವಾಗಿ ಕೆಲಸ ಮಾಡಬಲ್ಲರು ಅಂತ ಕೇಳಿದ್ರು. ಅದರಲ್ಲಿ ಸಿ ಇದೆ, ಸದೃಢ ಆರೋಗ್ಯ ಹೊಂದಿರುವ ವ್ಯಕ್ತಿ. ಇನ್ನು ತಪಸ್ ಮುಜುಂದಾರ್ ಸಮಿತಿ ಶಿಕ್ಷಣಕ್ಕಾಗಿ GDP ಎಷ್ಟರಷ್ಟು ವೆಚ್ಚ? 6ರಷ್ಟು. ಎಲ್ಲರಿಗೂ ಶಿಕ್ಷಣ ಎಂಬುದು ಇನ್ನೂ ದೂರದ ಕನಸು ಅಂತ ಬರಿಬೋದು. ಇನ್ನು ಬಿಟ್ಟ ಸ್ಥಳದಲ್ಲಿ ಶಿಕ್ಷಣದ ಮೇಲಿನ ಹೂಡಿಕೆ ಅಂತ ಕೇಳಿದ್ದಾರೆ. ಅದರಲ್ಲಿ ಮಾನವನ ಬಂಡವಾಳ ಅನ್ನೋದು ಬರಬೇಕು. ಇನ್ನು ಎರಡನೇದು, ಭಾರತ ಸರ್ಕಾರದ ಕೂಡ ಎಲ್ಲ ಕೇಂದ್ರ ತೆರಿಗೆಗಳ ಮೇಲೆ ಶಿಕ್ಷಣದ ಮೇಲೂ ತೆರಿಗೆ 2ರಷ್ಟು ವಿಧಿಸಿದೆ. ಶಿಕ್ಷಣ ಮೇಲೆ ತೆರಿಗೆಯಾದ ಆದಾಯ ಪ್ರಾಥಮಿಕ ಶಿಕ್ಷಣದ ವೆಚ್ಚಕ್ಕಾಗಿ ಮೀಸಲು. ಆರ್ಥಿಕ ಬೆಳವಣಿಗೆಗೆ ವಿದ್ಯಾವಂತ ವ್ಯಕ್ತಿಯ ಕೊಡುಗೆ ಅನಕ್ಷರಸ್ಥ ವ್ಯಕ್ತಿಗಿಂತ ಹೆಚ್ಚು ಅನ್ನೋದನ್ನು ಬರಿಬೇಕು. ಇನ್ನು ಹೊಂದಿಸಿ ಬರೆದಿದ್ದೀವಿ. ಸೊ ಆಲ್ರೆಡಿ ಇದನ್ನು ನೋಡ್ಕೊಡ್ರಿ. ಇದು ಲಾಸ್ಟ್ ಆಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ಕೌಶಲ್ಯಭರಿತ ಶ್ರಮಿಕ. ಡುಸ್ಟೆ ಬ್ಯಾಂಕ್ ಜಾಗತಿಕ ಬೆಳವಣಿಗೆ ಕೇಂದ್ರ. ವಿಶ್ವ ಬ್ಯಾಂಕ್ ಭಾರತ ಮತ್ತು ಜ್ಞಾನ ಆರ್ಥಿಕತೆ. ಶೈಕ್ಷಣಿಕ ಸಾಧನೆ ಸಾಕ್ಷರತಾ ದರ. ಲಿಂಗ ಸಮಾನತೆ ಅಭಿವೃದ್ಧಿ. ಒಂದು ಧನಾತ್ಮಕ ಅಭಿವೃದ್ಧಿ. ಒಂದು 15 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ